ನೀವು ಭಾರತ ಅನ್ಬೋದು, ಪಾಕಿಸ್ತಾನ ಅನ್ಬೋದು, ನಿಸರ್ಗ ಒಂದೇ ಇದೆ. ಒಂದು ಲಿಂಗಾಚಾರದ ಪರಿಕಲ್ಪನೆ ನಿಮ್ಮದು ಇಡೀ ವಿಶ್ವದ ಎಲ್ಲ ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತದದು ಲಿಂಗಾಚಾರ. 21st ಸೆಂಚುರಿಯ ಯಾವುದೇ ಒಂದು ಸಮಸ್ಯೆನ ನನ್ನ ಮುಂದಿಡಿ, ಐ ವಿಲ್ ಗಿವ್ ಆನ್ಸರ್ ಥ್ರೂ ವಚನಾಸ್. ಎಸ್, ಬಸವ ತತ್ವವನ್ನು ಯಾರೂ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯದಾಗೋದು ಇದೆಯಲ್ಲ, ಇದು ಪ್ರತಿಯೊಂದು ಧರ್ಮದ ಆಶೆ ಇದೆ. ಅದು ಹರಳೆಯ ಮದುವೆ ಮಕ್ಕಳ ಮದುವೆ, ಅದು ಅಂತರ್ಜಾತಿ ಅಲ್ಲ, ಅದು ಶರಣರ ಮಕ್ಕಳ ಮದುವೆ. ನುಡಿ ಲೇಸು ಮಾತಾಡ್ತೇವೆ, ವಚನ ಹೇಳ್ತೇವಲ್ಲ, ನುಡಿ ಲೇಸು ನಡೆ ಅಧಮವಾದಲ್ಲಿ ಬಿಡಿಸಲಾಗದ ಹೊಲೆ. ಯಾವುದನ್ನ ಹಿಪೋಕ್ರಸಿ ಅಂತ ನಾವು ಹೇಳ್ತೇವೆ. ಯಾವುದು ಹೊಲೆ ಅಂದರೆ ಹೊಲಿಗೇರಿ ಅಲ್ಲ, ಇಲ್ಲಿದೆ ನನ್ನ ತಲೆಯಲ್ಲೇ ಹೊಲಿಗೇರಿ ಇದೆ. ಯಾಕೆ ನುಡಿ ಲೇಸು, ನಡೆ ಅಧಮ ಇದೆ. ಇದನ್ನು ಕಂಟ್ರೋಲ್ ಮಾಡೋದು ಈ ಅಪ್ಲೈಡ್ ಆಚಾರಗಳು, 5 ಆಚಾರಗಳು, ಪಂಚ ಆಚಾರಗಳಿದ್ದಾವೆ. ಈ ಪಂಚ ಆಚಾರಗಳು ನೀವು ಬರಬೇಕಾದ್ರೆ ಷಟ್ಸ್ಥಲದ್ದು ಏನು ನಿಮ್ಮದು ವ್ಯಕ್ತಿತ್ವ ವಿಕಸನ ಇದೆಯಲ್ಲ, ಅದನ್ನು ಇಲ್ಲಿ ತೋರಿಸ್ಬೇಕಾಗ್ತದೆ ನೀವು ಪಂಚಾಚಾರಗಳು. ಅದರಿಂದ ನೋಡಿ, ಷಟ್ಸ್ಥಲ ಮೊದಲು ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ, ಮತ್ತೆ ಷಟ್ಸ್ಥಲ ಬರ್ತದೆ. ಅದಕ್ಕೆ ಲಾಸ್ಟಿಗೆ ಷಟ್ಸ್ಥಲ ಇಟ್ಟಿದ್ದಾರೆ ಶರಣರು. ಷಟ್ಸ್ಥಲ ಯಾಕಂದರೆ ಮೊದಲು ಅಲ್ಲೇನು ಥೆರಾಟಿಕಲ್ ಷಟ್ಸ್ಥಲ ಇದೆ, ಇಲ್ಲಿ ಅಪ್ಲೈಡ್ ಷಟ್ಸ್ಥಲ. ಈ ಪಂಚ ಆಚಾರ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ರೆ, ವೆರಿ ಸೈಂಟಿಫಿಕ್. ನಾನು ವಚನ ಇಸ್ ಎ ಬೈ ಪ್ರಾಡಕ್ಟ್. ಎಸ್, ಇಟ್ ಇಸ್ ವೆರಿ ಸೈನ್ಸ್, ಇಟ್ ಇಸ್ ಸೈನ್ಸ್. ಆಮೇಲೆ ಇಲ್ಲಿ ಇದು ಇಟ್ ಇಸ್ ಗ್ರೇಟ್ ರಿಲಿಜನ್ ಆಫ್ ಸೈಕಾಲಜಿ, ಸೋಷಿಯಲ್ ಸೈಕಾಲಜಿ. ನೋಡಿ ಅಲ್ಲಿ ನೋಡಿ ಪಂಚ ಆಚಾರಗಳಿದ್ದಾವೆ. ಏನು ಹೇಳ್ತಾರೆ? ಲಿಂಗಾಚಾರ. ಲಿಂಗಾಚಾರ ಅಂದ್ರೇನು? ಒಂದೇ ಜಗತ್ತು, ಒಂದೇ ಮಾನವ ಕುಲ, ಒಂದೇ ವಿಶ್ವ, ಒಂದೇ ಮಾನವ ಕುಲ, ಎಲ್ಲ ಇಡೀ ಒಂದೇ ಮಾನವ ಕುಲ. ಇದು ಈ ಕಲ್ಪನೆ ಇದೆಯಲ್ಲ, ಒಂದೇ ನಿಸರ್ಗ, ಒಂದೇ ಜಗತ್ತು, ಒಂದೇ ನಿಸರ್ಗ, ಒಂದೇ ಮಾನವ ಕುಲ. ನಿಸರ್ಗದಲ್ಲಿ ಎಲ್ಲ ಬಂದ್ಬಿಡ್ತು, ಸಕಲ ಜೀವಾತ್ಮ, ಚರಾಚರಗಳು, ಅದೆಲ್ಲ ಒಂದೇ. ಇವತ್ತು ನಾವೇನು ಹೇಳ್ತೇವೆ, ಇಲ್ಲೇ ಒಂದು ಕಡೆ ಬಾಂಬ್ ಬಿದ್ದರೆ ನಮ್ಮ ಬೆಳೆ ನಾಶ ಆಗ್ತದೆ, ಅಫ್ಘಾನಿಸ್ತಾನ ಬಾಂಬ್ ಬಿದ್ದರೆ ನಮ್ಮ ಬೆಳೆ ನಾಶ ಆಯಿತು. ಅದಕ್ಕೆ ನಾವು ಈ ನೇಚರ್ ಒಂದು ಇದೆ ಅನ್ನೋದು ಹೇಳ್ತೇವಲ್ಲ ನಾವು. ಹೌದು ಸರ್, ಅದರದ್ದು ನಮಗೆ ಎಲ್ಲೋ ಯುದ್ಧ ಆದ್ರೆ ನಮಗೆ ನಮ್ಮ ಹಣಕಾಸಿನ ಮೌಲ್ಯ ಕುಸಿತದೆ. ಹೌದು, ಡೆಫಿನೆಟ್. ವ್ಯಾಪಾರ ನಾಶ ಆಗುತ್ತೆ. ಹೌದು ಹೌದು. ಎಲ್ಲೋ ಬಿರುಗಾಳಿ ಬೀಸಿದ್ರೆ, ಭೂಕಂಪ ಆದ್ರೆ ನಮಗೆ ತೊಂದರೆ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವಲ್ಲ, ಕ್ಲೈಮೇಟ್ ಚೇಂಜ್ ಅಂದರೆ ಎಲ್ಲೋ ಕ್ಲೈಮೇಟ್ ಚೇಂಜ್ ಆದರೆ ಇಲ್ಲಿ ಯಾಕಂದ್ರೆ ಒಂದೇ ಇದೆ, ಅದು ಇಡೀ ಭೂಮಿ ಒಂದೇ ಇದೆ. ನೀವು ಭಾರತ ಅನ್ಬೋದು, ಪಾಕಿಸ್ತಾನ ಅನ್ಬೋದು, ನಿಸರ್ಗ ಒಂದೇ ಇದೆ. ನೀವು ಬಾಂಗ್ಲಾದೇಶ ಅನ್ಬೋದು, ಚೈನಾ ಅನ್ಬೋದು, ಅಮೇರಿಕ ಅನ್ಬೋದು. ಇದು ಲಿಂಗಾಚಾರದ ತತ್ವ. ಲಿಂಗಾಚಾರ ಏನು ಹೇಳ್ತದೆ? ಒಂದೇ ವಿಶ್ವ, ಒಂದೇ ನಿಸರ್ಗ, ಒಂದೇ ಮಾನವ ಕುಲ. ನೋಡಿ, ಇದನ್ನು ತಿಳ್ಕೊಬೇಕಾದ್ರೆ ಎಷ್ಟು ಅದ್ಭುತವಾಗಿದೆ. ಒಂದು ಲಿಂಗಾಚಾರದ ಪರಿಕಲ್ಪನೆ ನಿಮ್ಮದು ಇಡೀ ವಿಶ್ವದ ಎಲ್ಲ ರಹಸ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತದದು ಲಿಂಗಾಚಾರ. ದಿಸ್ ಇಸ್ ಲಿಂಗಾಚಾರ. ಆಮೇಲೆ ಸದಾಚಾರ ಯಾವುದು? ಸ್ವಾವಲಂಬಿ ಆಗಬೇಕು, ನೆರೆಹೊರೆಯವರನ್ನು, ನಿಸರ್ಗವನ್ನು ನಾವು ಕಾಪಾಡ್ಕೋಬೇಕು. ಟೇಕಿಂಗ್ ಕೇರ್, ದಾಸೋಹ ತತ್ವ. ಆಮೇಲೆ ಶಿವಾಚಾರ ಅಂದರೆ ಏನು? ಲಿಂಗ ಭೇದ ಇಲ್ಲದೆ ಬದುಕೋದು, ಜಾತಿ ಭೇದ ಇಲ್ಲದೆ ಬದುಕೋದು, ವರ್ಗ ಭೇದ ಇಲ್ಲದೆ ಬದುಕೋದಕ್ಕೆ ಶಿವಾಚಾರ ಅಂತಾರೆ. ಇದೆಲ್ಲ ಚನ್ನಬಸವಣ್ಣವ್ರು ಹೇಳಿದ್ದಾರೆ. ಗಣಾಚಾರ ಅಂದರೆ ಈ ತತ್ವವನ್ನು ಸಂರಕ್ಷಣೆ ಮಾಡೋದು ಮತ್ತು ಬೆಳೆಸೋದು, ಇದು ಗಣಾಚಾರ. ಗಣ ಸಮೂಹದ ಕಲ್ಚರ್ ಆಫ್ ದಿ ಟೋಟಲ್ ಹ್ಯೂಮನ್ ಕೈಂಡ್, ಇದನ್ನು ಬೆಳೆಸ್ಬೇಕು. ಆಮೇಲೆ ಇದನ್ನೆಲ್ಲ ಮಾಡ್ತಾವಾಗ ಅಹಂಕಾರ ಬೇರೆ ಬರ್ತದಲ್ಲ, ಅದಕ್ಕೆ ಭೃತ್ಯಾಚಾರ. ನಾನೇನಲ್ಲ, ನಾನು ಭಕ್ತ, ಜಗತ್ತೇ ಜಂಗಮ ಅಂತಾರಲ್ಲ ಬಸವಣ್ಣ. ಜಗತ್ತೇ ದೇವರು, ನಾನು ಒಬ್ಬನೇ ಭಕ್ತ. ಅಂದರೆ ನನಗಿಂತ ಕಿರಿಯರಿಲ್ಲ ಅಂದಾಗ ಈ ಸಾಧನೆಗಳು ಆಗ್ತವೆ. ಈ ಸಾಧನೆಗಳು ಸುಮ್ಮನೆ ಆಗೋದಿಲ್ಲ. ಕಟ್ಟ ಕಡೆಯ ಮನುಷ್ಯ ಮಾತ್ರ ಜಗತ್ತನ್ನು ನೋಡಬಲ್ಲ ಸರಿಯಾಗಿ, ಅಲ್ವಾ?
ನೋಡಿ ಸರ್, ಅಹಂಕಾರ ಬರಬಾರದು ಅನ್ನೋದು ಕಾನ್ಷಿಯಸ್ನೆಸ್ ಕೂಡ ಅವ್ರಿಗೆ ಇತ್ತು. ಹೌದು, ಇದೆಲ್ಲ ಮಾಡ್ತೀರಿ ನೀವು ಸಾಧಕರಾದ ಕೂಡ ಅಹಂಕಾರ ಬರುತ್ತೆ ಅನ್ನೋದಕ್ಕೆ ಏನು ಮಾಡಿದ್ರು? ಭ್ರಷ್ಟಾಚಾರ. ಇಟ್ ವಿಲ್ ಎಂಡ್ ಅಪ್ ವಿತ್ ದ್ಯಾಟ್. ಈ ಪಂಚ ಆಚಾರಗಳಿದ್ದಾವೆ. ಈ ಪಂಚ ಆಚಾರಗಳು ಅವು ಏನಂದರೆ, ನಮ್ಗೆ ಮೀಟರ್ ಇದೆಯಲ್ಲ, ಷಟ್ಸ್ಥಲ ಮೀಟರ್ ಇದೆಯಲ್ಲ, ಆ ಮೀಟರ್ನಲ್ಲಿ ನಾನು ಆ ಮೀಟರ್ಲಿ ಕರೆಕ್ಟ್ ಇದ್ದೀನಾ, ಆ ಮೀಟರ್ನಲ್ಲಿ ಇದೆಯಾ ನನ್ನ ಬಿಹೇವಿಯರ್ನಲ್ಲಿ, ಇದು ಹೇಳ್ತವೆ. ಪಂಚ ಆಚಾರಗಳು ಟೆಸ್ಟಿಂಗ್ ಪಾಯಿಂಟ್ಸ್ ಆಫ್ ಯುವರ್ ಷಟ್ಸ್ಥಲ. ಅದಕ್ಕೆ ಶರಣರು ಏನಂತಾರೆ, ಷಟ್ಸ್ಥಳ ಕೊನೆಗಿಡ್ತಾರೆ. ಮೊದಲು ಬರ್ತದೆ, ಕೊನೆಗೂ ಬರ್ತದೆ. ಬಟ್ ಕೊನೆಯದು ಯಾಕೆ ಇಡ್ತಾರೆ ಅಂದರೆ, ಮೊದಲು ಅದು ಥಿಯರಿಯಾಗಿ ಬರ್ತದೆ, ಆಮೇಲೆ ಪ್ರಾಕ್ಟೀಸ್ ಆಗಿ ನಿಮ್ಮದೆಲ್ಲ ಮೀಟರ್ ಹೇಳಿಬಿಡ್ತದಲ್ಲ. ಈ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಅಲ್ಲಿ ಷಟ್ಸ್ಥಲ ಇದ್ದಾವೆ, ಅಷ್ಟಾವರಣ ಇದ್ದಾವೆ, ಆಮೇಲೆ ಪಂಚ ಆಚಾರಗಳು. ಈ ಪಂಚ ಆಚಾರಗಳ ಪರಿಕಲ್ಪನೆಯಲ್ಲಿದೆ. ಆಮೇಲೆ ಇಷ್ಟಲಿಂಗ ಅನ್ನೋದು ಹೇಗೆ ಸೈಂಟಿಫಿಕ್ ಇದೆ, ನಮ್ಮ ಮನೆ ಅದ್ರ ಬಗ್ಗೆ ಇಷ್ಟೊಂದೆಲ್ಲ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ವಿಲ್ ಬಿ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ವೇರ್ ಫಿಲಾಸಫಿ ಇಸ್ ಬ್ರಾಟ್ ಅಪ್ ಇನ್ ದಿ ಫಿಸಿಕಲ್ ಸ್ಟ್ರಕ್ಚರ್. ಇದನ್ನು ನಾವು, ನನ್ನ ವಿಷನ್ ಇದು ಇದೆ, ನನ್ನ ಪರಿಕಲ್ಪನೆ ಇದು ಇದೆ, ನನ್ನ ಕನಸುಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಎಲ್ಲ ಕಾಯಕ ಜೀವಿಗಳು ಬರ್ತಾರೆ. ಅಲ್ಲಿ ಕಾಯಕ ಜೀವ ಎಲ್ಲ ಆ ಕಾಯಕ ಜೀವಿಗಳದ್ದು ನೋಡಿ, ಅಲ್ಲಿ ಥಿಯರಿನೂ ಇದೆ, ಪ್ರಾಕ್ಟೀಸು ಇದೆ, ಮಾಡೆಲ್ಸ್ ಇದ್ದಾವೆ, ಆ್ಯಕ್ಷನ್ನು ಇದೆ. ಆಮೇಲೆ ಆ ಸರ್, ಉಳಿದ ಕಟ್ಟಡಗಳಲ್ಲಿ ಮಾಡೆಲ್ಸ್ ಇರ್ತಾವೆ. ಇಲ್ಲಿ ಸ್ವತಃ ಇಷ್ಟಲಿಂಗವನ್ನು ಎಕ್ಸ್ಪೆರಿಮೆಂಟ್ ಮಾಡಿಸೋದನ್ನ ಗಡ್ಡೆಯವರು ವೈಜ್ಞಾನಿಕವಾಗಿ ಸೈಂಟಿಸ್ಟ್ಗಳನ್ನ ಹಿಡಿದು ಅವರು, ಈ ಬಾಬಾ ಸಾಹೇಬ್ ಗಡ್ಡೆ ಇಸ್ ಯಂಗ್ ಮ್ಯಾನ್ ವಿತ್ ಗ್ರೇಟ್ ವಿಷನ್. ಇದು ನಮಗೆ ಏನು ನಾವು ಯಾವುದು ರ್ಯಾಷನಲ್ ಅಂತೇವಲ್ಲ, ಹಂಗೆಷ್ಟು ಹ್ಯುಮನೈಜೇಷನ್ ಆಫ್ ರ್ಯಾಷನಲಿಸಮ್, ಯೂನಿವರ್ಸಲೈಜೇಷನ್ ಆಫ್ ರ್ಯಾಷನಲಿಸಮ್ ಬೇಸ್ಡ್ ಆನ್ ವರ್ಕಿಂಗ್ ಕ್ಲಾಸ್. ದಿಸ್ ಈಸ್ ವರ್ಕಿಂಗ್ ಕ್ಲಾಸ್, ಬೇಸ್ಡ್ ಆನ್ ವರ್ಕಿಂಗ್ ಕ್ಲಾಸ್ ಬೈ ಯೂಸಿಂಗ್ ದಿ ಟೆಕ್ನಾಲಜಿ ಆಲ್ಸೋ. ಎಸ್, ಈಗ ಹೇಳೋದು ಹೌದು. ಅವತ್ತು ಶರಣರ ಅನುಭವ ಮಂಟಪದಲ್ಲಿ ಇಷ್ಟಲಿಂಗದ ಮೂಲಕ ಮಾಡಿ ತೋರಿಸಿದ್ರು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಶ್ನೆ ಇರಲಿಲ್ಲ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ನೀವು ಇದನ್ನು ಮಾಡಿದಾಗೂ ನಿಮಗೆ ಅದೇ ರಿಸಲ್ಟ್ ಸಿಗ್ತದೆ. ಯಾವುದು 12ನೇ ಶತಮಾನದಾಗ ಈ ಫಿಲಾಸಫಿಯ ಒಂದು ಫಾರ್ಮೇಟ್ ಆಗಿದೆ, ಅದು ನಿಮ್ಗೆ ಈಗ ಅದು 100% ಕರೆಕ್ಟ್ ಅನ್ನೋದನ್ನು ಇಲ್ಲಿಯ ಪ್ರಯತ್ನಗಳು ತೋರಿಸ್ಕೊಡ್ತವೆ. ಎಲ್ಲ ಬರ್ಬಿಡ್ತೇವೆ ನಾವು. ಈ ಬೆಳಿಗ್ಗೆ ಏನಾಗಿದೆ ಯೋಚನೆ ಮಾಡಿ. ಇವತ್ತು ಲಿಂಗಾಯತರಲ್ಲಿ ಜಾತಿ ಇದೆ, ಆಮೇಲೆ ಅಸ್ಪೃಶ್ಯತೆ ಇದೆ, ಆಮೇಲೆ ಕೊಲೆ ಸುಲಿಗೆ ಆಗ್ತಾವೆ ಜಾತಿ ಮೇಲೆ. ಇವರಿಗೆ ಈ ತತ್ವಜ್ಞಾನ ಹೆಂಗೆ ತಿಳಿಸೋದು? ಅದಕ್ಕೆ ಇದು ಅಮೇರಿಕಾದವನಿಗೆ ತಿಳಿಸ್ಬೇಕು, ಇಂಗ್ಲೆಂಡ್ನವನಿಗೆ ತಿಳಿಸ್ಬೇಕು. ಕಾರ್ಲ್ ಮಾರ್ಕ್ಸ್ ಒಂದೇಳಿ ಈಗ ಬಂದರೂ ಕೂಡ ಇದು ನೋಡಿ ಗಾಬರಿ ಆಗಬೇಕು. ಕಾರ್ಲ್ ಮಾರ್ಕ್ಸು 19ನೇ ಶತಮಾನದಾಗ ಏನನ್ನು ಹೇಳಿದ್ರು, 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ. ಅಂದರೆ ಕಮ್ಯುನಿಸಮ್ಗಿಂತಲೂ ಮುಂದುವರೆದ ಆಶಯಗಳು ಲಿಂಗಾಯತಿಸಮ್ನಲ್ಲಿ ಇದ್ದು, ಬಸವ ಫಿಲಾಸಫಿಯಲ್ಲಿ ಇದ್ದು, ಬಸವ ಫಿಲಾಸಫಿಯಲ್ಲಿ ಇತ್ತು. ಹೀಗಾಗಿ ಬಸವ ಫಿಲಾಸಫಿ ಪರವಾಗಿ ಮಾತಾಡೋರನ್ನ ಕಮ್ಯುನಿಸ್ಟ್ರು ಅಂತ ಕರೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಯಾವುದನ್ನು 19ನೇ ಶತಮಾನದಲ್ಲಿ ನಾವು ಕಾಣ್ತಾ ಇದ್ದೇವೆ, ಅದು ಯಾಕಂದ್ರೆ ಅಲ್ಲಿ ಡೈಲೆಕ್ಟಿಕಲ್ ಫಿಲಾಸಫಿ ಇದೆ, ಡೈಲೆಕ್ಟಿಕ್ಸ್ ಇದೆ. ಇಲ್ಲಿ ಏನಿದೆ ಅಂದರೆ ವಸ್ತು ಚೈತನ್ಯಾತ್ಮಕ ತತ್ವ ಇದೆ. ಮತ್ತು ವಾಟ್ ಈಸ್ ಡೈಲೆಕ್ಟಿಕ್ಸ್? ಎಸ್, ವಾಟ್ ಈಸ್ ಡೈಲೆಕ್ಟಿಕ್ಸ್? ಈಗ ಅದು ನಾವೊಂದು ಕ್ವಾಲಿಟೇಟಿವ್ ಚೇಂಜಿಂದ, ಒಂದು ಕ್ವಾಂಟಿಟೇಟಿವ್ ಚೇಂಜಿಂದ ಕ್ವಾಲಿಟೇಟಿವ್ ಚೇಂಜ್ ಆಗೋದು, ಇದೇ ನಮ್ಮ ಷಟ್ಸ್ಥಲ. ಒಂದು ಕ್ವಾಂಟಿಟೇಟಿವ್ ಚೇಂಜ್ ಆಗ್ತಾ ಒಂದು ಕ್ವಾಲಿಟೇಟಿವ್ ಚೇಂಜ್ ಆಗ್ತದೆ. ಒಂದು ಸಣ್ಣ ಎಕ್ಸಾಂಪಲ್ ಬೇಕಾದ್ರೆ, ನೀರು 1 ಡಿಗ್ರಿ 2 ಡಿಗ್ರಿ 99 ಡಿಗ್ರಿ 100 ಡಿಗ್ರಿಗೆ ಅದೇನಾಗ್ತದೆ, ಸ್ಟೀಮ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕ್ವಾಲಿಟೇಟಿವ್ ಚೇಂಜ್ ಆಫ್ ದ ಸೇಮ್ ಆಫ್ಟರ್ ಬಾಯ್ಲಿಂಗ್. ಹಾಗೇ ಮನುಷ್ಯನ ಮನಸ್ಸುಗಳು ಬಾಯ್ಲ್ ಆಗ್ತಾ ಬರಬೇಕು, ಆಗ್ತಾ ಅದು ಕ್ವಾಲಿಟೇಟಿವ್ ಚೇಂಜ್ ಆಗಿಬಿಡ್ತದೆ. ಕ್ವಾಲಿಟೇಟಿವ್ ಚೇಂಜ್ ಆದ್ದರಿಂದನೇ ನಾವು ಪಂಚ ಆಚಾರಗಳನ್ನು ಇದನ್ನು ಮಾಡಲಿಕ್ಕೆ. ಇದು ನೀವು ಯಾವುದನ್ನು ತೊಳಿ, ಥಿಯರಿ ಆಫ್ ನೆಗೇಷನ್, ನಿಷೇಧದ ನಿಷೇಧ, ಇದು ಡೈಲೆಕ್ಟಿಕ್ಸಲ್ಲಿ ಬರ್ತದೆ. ಇದು ಏನದಲ್ಲ, ಯೂನಿಟಿ ಆಫ್ ಅಪೋಸಿಟ್ಸ್, ಇವೆಲ್ಲ ಯಾವುದು ಸೈನ್ಸ್ ಇದೆಯಲ್ಲ, ಅದು ಇಲ್ಲಿ ಸೈಂಟಿಫಿಕ್ ಟೆಂಪರಮೆಂಟಾಗಿ ನಮ್ಮ ಈ ಬಸವ ಫಿಲಾಸಫಿಯಲ್ಲಿದೆ.
ನನಗೆ ತುಂಬ ಇಷ್ಟ ಆಗಿದ್ದು ಯಾಕೆ ಅಂತಂದರೆ ಬಸವ ಫಿಲಾಸಫಿ, ನಾನು ಮಾರ್ಕ್ಸ್ವಾದ ಒಂದೇಳೆ ಓದಿರದೇ ಇದ್ದರೆ ನನಗೆ ಬಸವಣ್ಣನ ವಚನಗಳು ಅರ್ಥ ಆಗ್ತಾ ಇದ್ದಿಲ್ಲ. ಇವತ್ತು ನನಗೆ ಪ್ರತಿಯೊಂದು, ನೀವು ಯಾವುದನ್ನು ತೊಗೊಳ್ಳಿ, ಎಕನಾಮಿಕ್ಸ್ ತೊಗೊಳ್ಳಿ, ಸೋಷಿಯಾಲಜಿ ತೊಗೊಳ್ಳಿ, ಸೈಕಾಲಜಿ ತೊಗೊಳ್ಳಿ, ಯು ಆಸ್ಕ್ ಮಿ ಎನಿ ಕ್ವಶನ್, 21st ಸೆಂಚುರಿಯ ಯಾವುದೇ ಒಂದು ಸಮಸ್ಯೆನ ನನ್ನ ಮುಂದಿಡಿ, ಐ ವಿಲ್ ಗಿವ್ ಆನ್ಸರ್ ಥ್ರೂ ವಚನಾಸ್. ಓ ಎಸ್ ಸರ್, ನೀವು ಅನ್ಯಧರ್ಮೀಯರಾಗಿ ನೀವು ಇನ್ನೊಂದು ಇಸ್ಲಾಂ ಧರ್ಮವನ್ನು ನೋಡಿದ್ದೀರಿ, ಅದಕ್ಕಿಂತಲೂ ಇದು ಒಂದು ಹೆಜ್ಜೆ ಹೆಂಗೆ ಮುಂದೆ, ಯಾವ ಕಾರಣಕ್ಕಿಲ್ಲಿ? ಇಲ್ಲ, ಅದು ಹಂಗಿರೋದಿಲ್ಲ. ಈಗ ನನಗೆ ಪೈಗಂಬರು ಕೂಡ ನನಗೆ ಪೈಗಂಬರ ಮೇಲಿನ ಪ್ರೀತಿ, ಪೈಗಂಬರ ಮೇಲೆ ಇರೋ ನನ್ನ ಒಂದು ತಾದಾತ್ಮ್ಯ ಇದೆಯಲ್ಲ, ಅದು ನನಗೆ ಬಸವಣ್ಣವ್ರ ವ್ಯಕ್ತಿತ್ವ ತೋರಿಸ್ಕೊಟ್ಟದ. ಪೈಗಂಬರ್ ಮೂಲಕ ನೀವು ಬಸವಣ್ಣನ ವ್ಯಕ್ತಿತ್ವವನ್ನು ಗ್ರಹಿಸಿದ್ರಿ. ಮಾರ್ಕ್ಸ್ ಮೂಲಕ, ಪೈಗಂಬರ್ ಮೂಲಕ. ನನಗೆ ಇವ್ರನ್ನ ತಿಳ್ಕೊಬೇಕಾದ್ರೆ ಮಾರ್ಕ್ಸ್ ಮತ್ತು ಪೈಗಂಬರ್ ನಂಗೆ ಭಾಳ, ಇಲ್ಕ ನಂಗೆ ಬಸವಣ್ಣ ಅರ್ಥನೇ ಆಗ್ತಿದ್ದಿಲ್ಲ. ಇದು ಭಾಳ ವಿರಾಟ್ ಸ್ವರೂಪ ಇದೆ. ಇವ್ರು ಯಾರೂ ಬೇರೆ ಅಲ್ಲ, ಇವ್ರದ್ದೇನಿದೆಯಲ್ಲ ನೋಡಿ, ನೀವು ಬಸವಣ್ಣ ಇಸ್ ದಿ ಫೈನಲ್ ಪ್ರಾಡಕ್ಟ್ ಆಫ್ ದಿಸ್ ಪ್ರೊಸೆಸ್. ಹೇಳೋದು ಅರ್ಥ ಆಯ್ತಲ್ಲ? ಎಲ್ಲ ಧರ್ಮಗಳ ಫೈನಲ್, ಎಸ್, ಎಲ್ಲ ಪ್ರೊಸೆಸ್ಗಳ ಫೈನಲ್, ಎಲ್ಲ ಧರ್ಮ ಇದ್ದಾವೆ, ಎಲ್ಲ ಧರ್ಮ ಸಾರ ಇದೆ. ಇದು ಬಸವ ತತ್ವವನ್ನು ಯಾರೂ ವಿರೋಧ ಮಾಡಿ ಸಾಧ್ಯ ಇಲ್ಲ. ಸರ್, ಹಂಗಿದ್ರೆ ನಮ್ಗೆ ಗೊಂದಲ ಯಾಕೆ? ಗೊಂದಲ ಯಾಕೆಂದರೆ ಅಂದ್ರೆ ಈ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳು ನಮಗೆ ಸರಳವಾಗಿ ಅರ್ಥ ಆಗಿಲ್ಲನೋ, ಹೌದು, ಅಥವಾ ಇದು ಸ್ಟ್ರಾಂಗ್ ಫಿಲಾಸಫಿ ಇದೆ, ಅದಕ್ಕೆ ಇದು ಬದುಕು ವಿಧಾನ ಕಲಿಸ್ತದೆ ನಮ್ಗೆ ಅನಿಸಿಲ್ವಾ? ಅದಕ್ಕೊಂದು ಕಾರಣ ಇದೆ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ಮರೆಯೋ ಮೊದಲು ಹೇಳ್ತೀನಿ. ಇಲ್ಲೇನು ಒಂದು ಇಷ್ಟಲಿಂಗದ ವೈಜ್ಞಾನಿಕ ಪ್ರಾತ್ಯಕ್ಷಿತೆ ಆದಮೇಲೆ ಜಗತ್ತಿನ ಎಲ್ಲ ಧರ್ಮದವರು, ನನಗೊಂದು ಆಸೆ ಇದೆ, ಎಲ್ಲ ಧರ್ಮದವರು, ಅದು ಇಷ್ಟಲಿಂಗ ಪೂಜೆ ಅಲ್ಲ, ಅದು ಲಿಂಗಾಂಗ ಸಾಮರಸ್ಯ. ಟು ಎಕ್ಸ್ಪೀರಿಯನ್ಸ್ ದ ಲಿಂಗಾಂಗ ಸಾಮರಸ್ಯ. ಆ ಲಿಂಗಾಂಗ ಸಾಮರಸ್ಯಕ್ಕೆ ಸೈನ್ಸ್ ಅದದು. ಆ ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಪಡಿಲಿಕ್ಕೆ ಪ್ರತಿಯೊಬ್ಬರೂ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪಕ್ಕೆ ಬರಲೇಬೇಕು, ಎಲ್ಲ ಧರ್ಮದವರು. ಹೌದು, ಅದು ಸೈನ್ಸ್ ಅದ. ಈಗ ಎಲ್ಲ ಧರ್ಮದವರು MBBSಗೆ ಹೋಗ್ತಾರಿಲ್ಲ, ಎಲ್ಲ ಧರ್ಮದವರು ಎಂಜಿನಿಯರಿಂಗ್, ಕ್ರಿಶ್ಚಿಯನ್ಸ್ ಹೋಗ್ತಾರೆ, ಹಿಂದೂಗಳು ಹೋಗ್ತಾರೆ, ಮುಸ್ಲಿಮ್ಸ್ ಹೋಗ್ತಾರಿಲ್ಲ. ಬಿಕಾಸ್ ಇಟ್ ಇಸ್ ಸೈನ್ಸ್, ಇಟ್ ಇಸ್ ನಾಟ್ ರಿಲಿಜನ್, ಇಟ್ ಇಸ್ ಎ ಸೈನ್ಸ್. ದಿಸ್ ಬಿಲ್ಡಿಂಗ್ ಪ್ರೂವ್ಸ್ ಲಿಂಗಾಯತ್ ಇಸ್ ನಾಟ್ ರಿಲಿಜನ್, ಲಿಂಗಾಯತ್ ಇಸ್ ಸೈನ್ಸ್. ಈಗ ಲಿಂಗಾಯತ್ ಅಂದ್ರೆ ಏನರ್ಥ? ಲಿಂಗಾಯತ ಆಯತ್ ಅಂದ್ರೆ ಏನರ್ಥ? ಒಂದು ಧಾರಿಸ್ಕೊಳ್ಳೋದಂತ, ಅಲ್ಲಿಗೆ ನಿಲ್ಲೋದಿಲ್ಲ. ಆಯತ್ ಅಂದರೆ ಪ್ರಿಯವಾದುದು, ಲಿಂಗಾಯತ್ ಅಂದರೆ ಲಿಂಗಕ್ಕೆ ಪ್ರಿಯವಾಗಿರೋದು. ಅದನ್ನು ಆಯತ ಮಾಡ್ಕೊಂಡ ಮೇಲೆ ಅದಕ್ಕೆ ಪ್ರಿಯವಾಗುವಾಗ ನಡ್ಕೊಳ್ಳೋದು. ಅದಕ್ಕೇನೆ ದೇವಾನಾಂ ಪ್ರಿಯ ಅಂತ ಅರ್ಥ ಲಿಂಗಾಯತಕ್ಕೆ. ಮತ್ತು ಇಸ್ಲಾಂ ಏನಂತದ? ದೇವಾನಾಂ ಪ್ರಿಯ ಆಗ್ಬೇಕಂತಾರಿಲ್ಲ. ಕ್ರಿಶ್ಚಿಯನ್ಸು ಅದೇ ಅಂತಾರಿಲ್ಲ, ಬೌದ್ಧರು ಅದೇ ಅಂತಾರಿಲ್ಲ. ಬೌದ್ಧರಲ್ಲಿ ಏನಿದೆ, ಅಗ್ನಾಸ್ಟಿಕ್ ರಿಲಿಜನ್ ಅಂತೇವೆ ನಾವು ಅದಕ್ಕೆ. ದೇವರಂದರೆ ಒಳ್ಳೆತನ ಅಷ್ಟೇ ಅಲ್ಲಿ ಅವರು, ಯಾಕಂದರೆ ಅದು ಅಜ್ಞೇಯವಾದ ಅಂತಿದೆ. ಒಳ್ಳೆಯದಾಗೋದು ಇದೆಯಲ್ಲ, ಇದು ಪ್ರತಿಯೊಂದು ಧರ್ಮದ ಆಸೆ ಇದೆ. ಒಳ್ಳೆಯದಾಗೋದು, ಅಲ್ಲಿ ದೇವರು ಇರಲಿ ಬಿಡಲಿ, ಒಳ್ಳೆಯದಾಗೋದು ಭಾಳ ಮುಖ್ಯ. ಎಲ್ಲ ಧರ್ಮಗಳ ಭಾಳ ದೊಡ್ಡ ತೀವ್ರತೆ ಅಂದರೆ ಒಳ್ಳೆಯದಾಗೋದು, ಒಳ್ಳೆಯವನಾಗೋದು. ದೇವಾನಾಂ ಪ್ರಿಯ ಲಿಂಗಾಯತ ಅಂದರೆ ಲಿಂಗಕ್ಕೆ ಪ್ರಿಯನಾಗಿ ಬದುಕೋದು, ಲಿಂಗ ಮೆಚ್ಚಿ ಬೇಕು, ಇದು ಲಿಂಗಾಯತ. ಇದು ಭಾಳ ನೋಡ್ರಿ, ನೀವು ಎಲ್ಲ ಧರ್ಮವನ್ನು ಪ್ರೀತಿಸ್ಬೋದು, ಅವು ಒಂದೇ ಇದ್ದಾವೆ. ಕೆಲವೊಂದು ಭಾಳ ಇನ್ಡೆಪ್ತಾಗಿ ನಿಮ್ಗೆ ತಿಳಿಸ್ಕೊಡ್ತಾವೆ, ಕೆಲವೊಂದು ಸಾಂಕೇತಿಕವಾಗಿ ತಿಳಿಸ್ಕೊಡ್ತಾವೆ. ಇನ್ಡೆಪ್ತಾಗಿ ಎಲ್ಲವನ್ನು ತಿಳಿಸುವ ಧರ್ಮ ಯಾವುದಾದ್ರೂ ಇದ್ರೆ ಲಿಂಗಾಯತ ಧರ್ಮ. ಸರ್, ಇದು ಸೋಕಾಲ್ಡ್ ಲಿಂಗಾಯತರಿಗೆ ಅರ್ಥ ಯಾಕೆ ಆಗ್ತಿಲ್ಲ? ಹೆಂಗೆ ಆಗಬೇಕು? ಯಾಕೆ ಆಗಲಿಲ್ಲ ಅಂದರೆ ಏನು ಟಫ್ ಇದೆಯಾ ಅದು? ಇಲ್ಲ, ನೋಡಿ ಏನಾಯಿತು, ದುಡಿಯುವ ಜನರು ದರ್ಗಾ ಅವ್ರು ಹೇಳಕ್ಕೆ ಬರ್ಬೇಕಾ? ಇಲ್ಲ, ದರ್ಗಾ ಅವರು ಅಲ್ಲ, ವಚನಗಳನ್ನು ದರ್ಗಾ ಅವರೇ ಹೇಳುವಷ್ಟು ದುಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು? ನಾವು ಇಲ್ಲ, ವಚನಗಳೇ ಹೇಳ್ತವೆ. ನಾವು ಈಗ ವಚನಗಳು ನಂಗೆ ಹೇಳಿದವು. ನೀವು ವಚನ ಕೂಡ ಮಾತಾಡ್ರಲ್ಲ, ವಚನ ಕೂಡ ಅನುಸಂಧಾನ ಮಾಡಿದರೆ ಎಲ್ಲ ಸರಿ ಬರ್ತಾವೆ. ಅದ್ರಾಗ ಏನಿದೆ? ಇದು ಓಪನ್, ಎಲ್ಲರ ಮನ್ಯಾಗ ವಚನ ಇದಾವಲ್ಲ, ನಾಯಕ್ ಬೇಕದ. ಎಲ್ಲರ ಮನೆ ವಚನ ಪುಸ್ತಕದಲ್ಲಿ ಅದಾವ ಸರ್, ಮಸ್ತಕಕ್ಕೆ ಹೋಗಿಲ್ಲಲ್ಲ.
ನಾನು ವಚನ ಓದಿ ಹೇಳ್ತಾ ಇದ್ದೀನಿ, ನಂದೇನದ ವಚನ ಓದ್ತೀನಿ ಹೇಳ್ತೀನಿ. ಈಗ ನೋಡಿ ಏನಾಯಿತು, ಜಗತ್ತಿನಲ್ಲಿ 19ನೇ ಶತಮಾನ ಬರೋವರೆಗೂ ಯುರೋಪ್ನಲ್ಲಿ ದುಡಿಯೋ ಜನರ ಒಗ್ಗಟ್ಟಿನ ಪ್ರಜ್ಞೆನೇ ಇದ್ದಿದ್ದಿಲ್ಲ. ಲೇಬರ್ ಪಾರ್ಟಿ, ಹಾಂ ಅದೇ ಕಮ್ಯುನಿಸಮ್ ಅನ್ರಿ ಅದು ಇವೆಲ್ಲ ಬಂದವಲ್ಲ, ಎಲ್ಲ 19ನೇ ಶತಮಾನದ್ದು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಮ್ಯಾನಿಫೆಸ್ಟೋ ಹುಟ್ಟಿದ್ದು 1848ಅಲ್ಲಿ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಏನನ್ನು ಯುರೋಪ್ ಕಂಡುಕೊಂತು ಅದನ್ನು ಬಸವಣ್ಣವರು ನಮಗೆ 12ನೇ ಶತಮಾನದಲ್ಲಿ ಹೇಳಿದ್ರು. ಅವಾಗೇನಿತ್ತು, ಈಗ ನೋಡ್ರಲ್ಲ, ಕೊಟ್ಟಣದವ್ರು ಓಣಿ, ಬಣಗಾರೋಣಿ, ಸುಣ್ಗಾರೋಣಿ, ಚಮಾರೋಣಿ, ಮಾದ್ರೋಣಿ, ಹೊಲೆರೋಣಿ, ಬ್ರಾಹ್ಮಣರೋಣಿ, ಲಿಂಗಾಯತ ಇವೇ ಅದಾವಲ್ಲ. ಇವಕ್ಕಂತಾರೆ ಗಿಲ್ಡ್ಸ್ ಅಂತಾರೆ. ಯುರೋಪ್ ವಾಸ್ ಫುಲ್ ಆಫ್ ಗಿಲ್ಡ್ಸ್ ದೋಸ್ ಡೇಸ್. ಗಿಲ್ಡ್ಸ್ ಆಫ್ ವೇರಿಯಸ್ ಕಮ್ಯುನಿಟೀಸ್, ವೇರಿಯಸ್ ವರ್ಕಿಂಗ್ ಕ್ಲಾಸ್. ಎಸ್, ಅವರೆಲ್ಲ ಬೇರೆ 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 ದುಡಿ ಜನರು ಗುಂಪಾಗಿದ್ದರು. ಅವ್ರು ಎಂದೂ ಕೂಡ್ತಿದ್ದಿಲ್ಲ, ಸ್ಟ್ಯಾಗ್ನೆಂಟ್ ಆಗಿದ್ದರು. ಅವರು ಸಂಪೂರ್ಣವಾಗಿ ಇಮ್ಮೂವೇಬಲ್ ಆಗಿದ್ದರು, ಚಲನಶೀಲತೆ ಕಳ್ಕೊಂಡಿದ್ದರು ಅವರು. ಈಗ ಒಂದು ಹಡಪದ ಓಣಿ, ನಾವಿಗಲ್ಲಿ ಅಂತ ನಮ್ಮ ಓಣಿ ನಾವಿಗ, ಹಡಪದವ್ರ ಓಣಿ, ಅವ್ರು ಹಡಪ ಜನ, ಅಗಸರೋಣಿ, ಕುಂಬಾರೋಣಿ, ಕಂಬಾರೋಣಿ, ಅವು ಎಂದು ಸಾವಿರಾರು ವರ್ಷದಿಂದ ಹಾಗೆ ಬೆಳ್ಕೊಂಡು ಬಂದಿರಲ್ಲ. ಅವರೆಲ್ಲರನ್ನ ಕೂಡಿಸಿ ಒಂದು ವರ್ಗವಾಗಿ ಮಾಡಿದ ಕೀರ್ತಿ ಬಸವಣ್ಣವರಿಗೆ ಅದೇ ಶರಣ ಸಂಕುಲ. ಸಂಕುಲ ಅಂದರೆ ಎಲ್ಲಿ ಕುಲಗಳಿಲ್ಲವೋ, ಎಲ್ಲಿ ಜಾತಿ ಭೇದ ಇಲ್ಲವೋ, ಎಲ್ಲಿ ವರ್ಗಭೇದ ಇಲ್ಲವೋ, ಎಲ್ಲಿ ಹೆಣ್ಣು ಗಂಡಿನ ಭೇದ ಇಲ್ಲವೋ ಅದಕ್ಕೆ ಸಂಕುಲ ಅಂತಾರೆ. ಪ್ರಾಣಿ ಸಂಕುಲ ಅಂದರೆ ಏನು? ಎಲ್ಲ ಪ್ರಾಣಿಗಳ ಗುಂಪು. ಇಲಿನೂ ಅಲ್ಲಿದೆ, ಹುಲಿನೂ ಅಲ್ಲಿದೆ. ನಾವು ಹುಲಿ ಭಾಳ ದೊಡ್ಡದ್ರಿ, ಇಲಿ ಸಣ್ಣದು, ಇದ್ರಾಗ ನಾ PhD ಮಾಡ್ತೀನಿ ಅಂದರೆ ಹುಲಿ ಮೇಲೆ PhD ಮಾಡೋಕ್ಕಿಂತಲೂ ಕಠಿಣವಾದದ್ದು ಇಲಿ ಮೇಲೆ PhD ಮಾಡೋದು. ಯಾಕೆ ಅದರದ್ದೇ ಕ್ಯಾರೆಕ್ಟರ್ ಅದು, ಅದರದ್ದೇ ಸೈಕಾಲಜಿ ಇದೆ, ಅದರದ್ದೇ ಕೆಪಾಸಿಟಿ ಇದೆ, ಅದರದ್ದೇ ಬಿಹೇವಿಯರ್ ಇದೆ ಅಲ್ವಾ? ಅಂದರೆ ಪ್ರಾಣಿ ಸಂಕುಲ ಅಂದರೆ ಎಲ್ಲವೂ ಈಕ್ವಲ್ ಅಲ್ಲಿ. ದೆರ್ ಇಸ್ ನೋ ಎನಿ ಸ್ಪೆಷಲ್ ಪೊಸಿಷನ್ ಟು ಲಯನ್. ಇಲ್ಲಿ ಶರಣ ಸಂಕುಲ ಅಂದರೆ ಎಲ್ಲ ಸಮುದಾಯದವರು, ಎಲ್ಲ ಸಮುದಾಯಗಳು, ಎಲ್ಲ ಜನರು, ಎಲ್ಲ ಸಮುದಾಯದವರು ತಮ್ಮ ಮೂಲ ಜಾತಿಯನ್ನು ಎಲ್ಲಿ ಕಳ್ಕೊಂಡ್ರಂದ್ರೆ ಶರಣರಾದ್ಮೇಲೆ ಕಳ್ಕೊತಾರೆ. ಅದಕ್ಕೆ ಲಿಂಗ ದೀಕ್ಷೆ ಸಾಂಕೇತಿಕವಾಗಿತ್ತು. ಅದು ಹರಳೆಯ ಮದುವೆ ಮಕ್ಕಳ ಮದುವೆ, ಅದು ಅಂತರ್ಜಾತಿ ಅಲ್ಲ, ಅದು ಶರಣರ ಮಕ್ಕಳ ಮದುವೆ. ನೋಡಿ ಬಸವಣ್ಣ ಏನು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡಿಹರು. ಮಾಡಿಯವರು ಮುಂದೂ ಮಾಡ್ತಾರೆ, ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನು ಮಾಡಲಿ ಬಡವನಯ್ಯ. ಹಿ ಟೆಲ್ಸ್ ಅಬೌಟ್ ದಿ ಕ್ಲಾಸ್, ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಒಂದು ವರ್ಗ ಪ್ರಜ್ಞೆ ಯಾವಾಗ ಬಂತು ಯುರೋಪ್ನಲ್ಲಿ? 13ನೇ ಶತಮಾನದಲ್ಲಿ ಮರ್ಕಂಟೈಲ್ ಕ್ಯಾಪಿಟಲ್ ಡೆವಲಪ್ ಆದಾಗ ಬರ್ತದೆ. 100 ವರ್ಷ ಹಿಂದೆ ಬಸವಣ್ಣವರು ಇದನ್ನು ಗುರುತಿಸ್ತಾರೆ. ನಾನೇನು ಮಾಡಲಿ ಬಡವನ್ನೇ, ಡಿ ಕ್ಲಾಸ್ಗಳಾಗ್ತಾರೆ, ಕೆಳ ವರ್ಗೀಕರಣಕ್ಕೆ ಬರ್ತಾರೆ. ಅವರು ಪ್ರಧಾನಿಯಾಗಿದ್ದರು. ನಮ್ಮ ಮೈಂಡಲ್ಲಿ ಕ್ಲಾಸ್ ನೇಚರ್ ಇರ್ತದೆ. ಎಷ್ಟೋ ಜನ ಬಡವರಿಗೆ ಅಪ್ಪರ್ ಕ್ಲಾಸ್ ಇರ್ತದೆ ಮೈಂಡು, ನಾ ಬ್ರಾಹ್ಮಣ, ನಾ ಲಿಂಗಾಯತ್, ಹಿಂಗೆಲ್ಲ ಇರ್ತವೆ ಬಡವರಿದ್ದರು ಕೂಡ. ಇಲ್ಲಿ ಹೆಂಗಿಲ್ಲ, ನಾನೇನು ಮಾಡಲಿ ಬಡವನಯ್ಯ ಅಂದರೆ ಐಡೆಂಟಿಫಿಕೇಷನ್ ವಿತ್ ಕ್ಲಾಸ್. ಬಸವಣ್ಣವರು ತಾವು ಯಾರ ಜೊತೆ ಗುರುತಿಸ್ಕೊಂಡ್ರು? ಕಟ್ಟಕಡೆ ಮನುಷ್ಯನ ಜೊತೆ. ಉಳ್ಳವರು ಶಿವಾಲಯ ಮಾಡಿಯವರು. ಬಸವಣ್ಣನ ಶಿವಾಲಯವನ್ನು ಬಯಸೋದಿಲ್ಲ, ಎನ್ನ ದೇಹವೇ ದೇಗುಲ ಅಲ್ವಾ, ಶಿರವೇ ಹೊನ್ನ ಕಳಶ. ಅಂದರೆ ಮನುಷ್ಯನೊಳಗೆ ದೇವರನ್ನು ಕೂಡಿಸೋದು ಇದೆಯಲ್ಲ, ಇದು ಬಹಳ ಮಹತ್ವದ್ದು. ಮನುಷ್ಯರೊಳಗಡೆ ದೇವರನ್ನು ಕೂಡಿಸೋದು ಅಂದ್ರೆ ಕಣ್ಣಿಗೆ ಕಾಣುವ ದೇವರುಗಳಲ್ಲ. 33 ಕೋಟಿ ದೇವರುಗಳಂತಾರೆ ಬಸವಣ್ಣವರು. 33 ಕೋಟಿ ದೇವತೆಗಳು, ಇವೆಲ್ಲ ದೇವರಿದ್ದಾವಲ್ಲ, ಎಲ್ಲ ಜೋಡಿಸಿ ಹಾಕಿಬಿಡ್ತಾರೆ. ದೇವರೆಲ್ಲಿದ್ದಾನೆ? ನಿಮ್ಮ ಒಳಗಿದ್ದಾನೆ. ಯಾವ ಫಾರ್ಮ್ನಲ್ಲಿದ್ದಾನೆ? ಕಂಪ್ಯಾಷನ್, ಎಂಪತಿ, ಜೀವಕಾರುಣ್ಯ. ದಯವೇ ಧರ್ಮದ ಮೂಲವಯ್ಯ, ನಾಟ್ ಕೂಡಲ ಸಂಗಮ ದೇವ. ದಯವೇ ಧರ್ಮದ ಮೂಲವಯ್ಯ ಅಂದರೆ ದೇವರಿದ್ದರೆ ಯಾವ ಫಾರ್ಮ್ನಲ್ಲಿದ್ದಾನೆ? ಒಳಗಿನ ಒಳ್ಳೆತನದ್ದು. ನಿಮ್ಮ ಒಳಗಿನ ಒಳ್ಳೆತನವೇ ದೇವರು. ಇಲ್ಲಿ ನಿಮ್ಮಲ್ಲಿ ಇರುವಂಥ ಅಪರಿಮಿತವಾದಂಥ ಜೀವಕಾರುಣ್ಯ ಇದೆಯಲ್ಲ, ಅದೇ ದೇವರು. ನೋಡಿ ದೇವರ ಕಲ್ಪನೆ ಎಷ್ಟು ಚೆನ್ನಾಗಿದೆ ಬಸವಣ್ಣಂತ. ಇದನ್ನು ಯಾರು ಒಲ್ಲೆ ಅಂತಾರೆ?
ಯಾವ ಮುಸ್ಲಿಮ್ ಒಲ್ಲೆ ಅಂತಾನೆ, ಯಾವ ಸಿಖ್ ಒಲ್ಲೆ ಅಂತಾನೆ, ಯಾವ ಈ ಕ್ರಿಶ್ಚಿಯನ್ ಒಲ್ಲೆ ಅಂತಾನೆ, ಯಾರು ಒಲ್ಲೆ ಅಂತಾರೆ ಹೇಳ್ರಿ? ಒಳ್ಳೆತನವನ್ನು ಯಾರು ಒಲ್ಲೆ ಅಂತಾರ? ಅದೇ ದೇವರು. ಎಷ್ಟು ಸರಳ. ಇವನ್ ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದು ವಿಶ್ವಧರ್ಮ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದನ್ನೇ ಬೇರೆಯವ್ರು ಹೇಳಿದ್ದಾರೆ, ಆದರೆ ನಿಮಗೆ ಎಷ್ಟು ಕೂಲಂಕಷವಾಗಿ ಹೇಳ್ತಾ 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 ನಿಮ್ಮನ್ನು ಎಲ್ಲಿಯವರೆಗೆ ಒಯ್ದುಬಿಡ್ತಾರೆ ಅವರು. ನೋಡಿ, ಈ ಧರ್ಮದಲ್ಲಿ ಸ್ವರ್ಗ ಇಲ್ಲ, ನರಕ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ. ಪುಣ್ಯ ಪಾಪ ಇಲ್ಲ, ಇಲ್ಲಿ ಪುನರ್ಜನ್ಮ ಇಲ್ಲ, ಕರ್ಮ ಸಿದ್ಧಾಂತ ಇಲ್ಲ, ಕರ್ಮ ಹರ ಬಸವ. ಪುಣ್ಯ ಪಾಪವೆಂಬ ಉಭಯ ಕರ್ಮವನ್ನಾರು ಬಲ್ಲರು. ದೇಹ ತಾನೊಂಬಡೆ ದೇಹತ ಮಣ್ಣು, ಜೀವ ತಾನೊಂಬಡೆ ಜೀವತ ಬಯಲು. ಈ ಉಭಯ ನಿರ್ಣಯವ ಕೂಡಲ ಸಂಗನ ಶರಣನೇ ಬಲ್ಲ. ನೋಡಿ, ಸೈನ್ಸ್ ಇದೆ. ಸೈನ್ಸು ಮನುಷ್ಯ ಸತ್ತು ಏನಾಗ್ತಾನೆ? ಮಣ್ಣಾಗ್ತಾನೆ. ಜೀವ ಬಯಲಾಗ್ತದೆ. ಪುಣ್ಯ ಇಲ್ಲ, ಪಾಪ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ. ಅಯ್ಯ ಎಂದಳೆ ಸ್ವರ್ಗ, ಎಲ್ಲೋ ಎಂದಳೆ ಎಲ್ಲ ನಿಮ್ಮೊಳಗೆ ಇದ್ದಾವೆ, ನಮ್ಮೊಳಗೆ ಇದ್ದಾವೆ. ನಮ್ಮೊಳಗೆ ಸ್ವರ್ಗ, ನಮ್ಮೊಳಗೆ ನರಕ. ಸ್ವರ್ಗ ನರಕ ಎಲ್ಲ ನಮ್ಮೊಳಗೆ. ಪುಣ್ಯ ಪಾಪ ನಮ್ಮೊಳಗೆ ಇದ್ದಾವೆ. ನಾವು ಒಳ್ಳೆ ಮಾಡಿದ್ರೆ ಪುಣ್ಯ, ಕೆಟ್ಟದ್ದು ಮಾಡಿದ್ರೆ ಪಾಪ. ಮತ್ತು ನರಕ ಸ್ವರ್ಗ ಎಲ್ಲಿದೆ? ನಾನೇ ನರಕ ಅನುಭವಿಸ್ತೀನಿ. ನಾನು ತಪ್ಪು ಮಾಡಿದ್ರೆ ಇಲ್ಲೇ ನರಕ ಅನುಭವಿಸ್ಬಿಡ್ತೀನಿ, ಒಳ್ಳೇದು ಮಾಡಿದ್ರೆ ಇದೇ ಆನಂದ ಅನುಭವಿಸ್ಬಿಡ್ತೀನಿ. ಇಷ್ಟು ಅದ್ಭುತವಾಗಿ ನಿಮಗೆ ಸ್ವರ್ಗ ನರಕಗಳ ಕಲ್ಪನೆ ಕೊಡಿ. ಅಲ್ಲಿ ಮೆಟಾಫರಾಗಿ ಯೂಸ್ ಆಗ್ತವೆ ಬೇರೆ ಧರ್ಮದಲ್ಲಿ, ಇಲ್ಲಿ ನಿಮ್ಮ ಸೈಕಾಲಜಿಯಾಗಿ ಯೂಸ್ ಆಗ್ತದೆ. ಇಲ್ಲಿ ರೂಪಕಗಳಿದ್ದಾವೆ, ಇಲ್ಲಿ ಮನಸ್ಸೇ ಸ್ವರ್ಗ, ಮನಸ್ಸೇ ನರಕ, ಮನಸ್ಸೇ ಪುಣ್ಯ, ಮನಸ್ಸೇ ಪಾಪ. ಯಾವ ಕರ್ಮ ಇಲ್ಲ, ಯಾವ ಪುನರ್ಜನ್ಮ ಇಲ್ಲ, ಯಾವ ಏನೇನಿಲ್ಲ ಇಲ್ಲಿ. ಕೈಲಾಸವೆಂಬುದೇನೋ ಪೃಥ್ವಿಯ ಮೇಲೊಂದು ಮೊರಡಿ, ಡ್ರೈ ಲ್ಯಾಂಡ್. ಯಾವ ಸ್ವರ್ಗ ಇದೆ ಇಲ್ಲಿ? ನಿಮ್ಮೊಳಗೆ ಸ್ವರ್ಗ, ನಿಮ್ಮೊಳಗೆ ನರಕ, ನಿಮ್ಮೊಳಗೆ ಒಳ್ಳೆಯದು, ಎಲ್ಲವೂ ಮನುಷ್ಯನೊಳಗೆ. ದೇವರು ಮನುಷ್ಯನೊಳಗೆ, ನರಕನೂ ಮನುಷ್ಯನೊಳಗೆ. ಎಲ್ಲ ನಿಮಗೆ ಮನುಷ್ಯ ಬಿಟ್ಟು ಇಲ್ಲವೇ ಇಲ್ಲ ಇಲ್ಲಿ. ಮನುಷ್ಯನ ದೇಹ ಮತ್ತು ಮನಸ್ಸು ಎರಡೇ. ದಿಸ್ ಫಿಲಾಸಫಿ ಇಸ್ ಆಫ್ ಟು, ಬಾಡಿ ಆ್ಯಂಡ್ ಮೈಂಡ್. ಎಸ್, ಅವರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಇದನ್ನೇನು ನಮ್ಮ ಸರ್ಕಾರ ಇವತ್ತು ಮಾಡಿದೆ, ಏನು ನಮ್ಮ ಕನಸು ಇದ್ದು, ಆ ಕನಸು ನಿಜಕ್ಕೂ ನಮ್ಮ ನೋಡಿ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಸುಮ್ಮನೆ ಅಲ್ಲ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನೋದನ್ನು ಇದು ಪ್ರೂವ್ ಮಾಡ್ತದೆ. ನೂತನ ಅನುಭವ ಮಂಟಪ ಏನು ಪ್ರೂವ್ ಮಾಡ್ತದಂದರೆ, ನಿಮ್ಮ ಸಾಂಸ್ಕೃತಿಕ ನಾಯಕ ಅಲ್ಲಪ್ಪ, ಜಗತ್ತಿನ ಸಾಂಸ್ಕೃತಿಕ ನಾಯಕ ಅಂತ ಪ್ರೂವ್ ಮಾಡ್ತದೆ ಇದು. ಈ ಒಂದು ಅನುಭವ ಮಂಟಪ ಬಸವಾದಿ ಶರಣರು ಎಲ್ಲರೂ ಬರ್ತಾರೆ. ಲಕ್ಷ ಮೇಲೆ 96,000. ಎಲ್ಲ ನೀವು ಬುದ್ಧ ಅನ್ರಿ, ಅಂಬೇಡ್ಕರ್ ಅನ್ರಿ, ನೀವು ಪೈಗಂಬರ್ ಅನ್ರಿ, ಗುರುನಾನಕ್ ಅನ್ರಿ, ಎಲ್ಲರೂ ಇದ್ರಲ್ಲಿ ಬಂದುಬಿಡ್ತಾರೆ. ಇದು ಒಳಗೊಳ್ಳುವ ಧರ್ಮ ಇದೆಯಲ್ಲ, ಇನ್ಕ್ಲೂಸಿವ್ ಫಿಲಾಸಫಿ, ಇನ್ಕ್ಲೂಸಿವ್ ಕಲ್ಚರ್, ಒಳಗೊಳ್ಳುವ ಸಂಸ್ಕೃತಿ, ಒಳಗೊಳ್ಳುವ ತತ್ವಜ್ಞಾನ ಇಲ್ಲಿ ಹೊರಗೆ ಇಲ್ಲ. ಇದು ಮುಸ್ಲಿಮರ ಸೆಂಟರ್ ಆಗ್ತದೆ ಫ್ಯೂಚರಲ್ಲಿ, ಇದು ಕ್ರಿಶ್ಚಿಯನ್ರ ಸೆಂಟರ್ ಆಗ್ತದೆ, ಯಾರು ಹಿಂದೂಗಳಂತಾರಲ್ಲ ಅವ್ರ ಸೆಂಟರು ಆಗ್ತದೆ, ಯಾರು ಸಿಖ್ರು ಅಂತಾರೆ ಅವ್ರ ಸೆಂಟರ್ ಆಗ್ತದೆ, ಚೈನೀಸ್ ಅಂತಾರೆ ಅವ್ರ ಸೆಂಟರ್ ಆಗ್ತದೆ, ಅಮೇರಿಕನ್ ಅವ್ರ ಸೆಂಟರ್ ಆಗ್ತದೆ. ಇದು ಹಂಗದ. ಏನು ಮಾಡೋದು? ಈ ಫಿಲಾಸಫಿ ಹೆಂಗದ? ಎಲ್ಲರೂ ನಾವೆಲ್ಲ ಒಂದಾಗಿ ನಿಂತುಬಿಡ್ತೇವಲ್ಲಿ. ಅದ್ರ ಮುಂದೆ ಲಿಂಗಾಯತರು ದೊಡ್ಡವರಲ್ಲ, ಮುಸ್ಲಿಮ್ಸು ದೊಡ್ಡವರಲ್ಲ, ಕ್ರಿಶ್ಚಿಯನ್ಸು ದೊಡ್ಡವರಲ್ಲ, ಸಣ್ಣವರು ಅಲ್ಲ, ಸಮಾನರು. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಫಿಲಾಸಫಿ. ಇವತ್ತು ಅದೇನಾಗ್ತಾಯಿದೆ, ಅದು ಜಗತ್ತಿಗೆ ಅಟ್ರ್ಯಾಕ್ಟ್ ಮಾಡ್ತದೆ. ನಾನು ನಿಮ್ಗೆ ಹೇಳಿದ್ರೆ ಒಂಥರ ಭಾರಿ ಏನೋ ಎಮೋಷ್ನಲ್ಲೇ ಹೇಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ನಾನು ನಿಮಗೆ ಸತ್ಯ ಹೇಳೋ ಮಾತನ್ನು ಹೇಳ್ತೀನಿ. ಇದು ಒಂದು 20-30 ವರ್ಷದಲ್ಲಿ ಸೆಂಟರ್ ಆಫ್ ಇಂಡಿಯಾ ಆಗ್ತದೆ. ಬಸವ ಕಲ್ಯಾಣ ಅನುಭವ. ಹೌದು. ಮೊದಲು ಇತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲರೂ ಬಂದ್ರಲ್ಲ, ಇದು ಸೆಂಟರ್ ಆಫ್ ದ ವರ್ಲ್ಡ್ ಆಗ್ತದೆ. 12ನೇ ಶತಮಾನದಲ್ಲಾಗಿದ್ದು 21ನೇ ಶತಮಾನದಲ್ಲಿ ಪುನರುತ್ಥಾನವಾಗ್ತದೆ. ಹೌದು, ಇನ್ನೂ ಜಾಸ್ತಿ ಆಗ್ತದೆ, ಎಕ್ಸ್ಪ್ಯಾಂಡ್ ಆಗ್ತದೆ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಪೋರ್ಟ್ ಇದೆ ಈಗ. ಹೌದು, ಇದು ಸೈನ್ಸ್ ಇದೆ, ಟೆಕ್ನಾಲಜಿ ಇದೆ. ಈಗ ನೋಡಿ, ಮಾಡರ್ನ್ ಕಮ್ಯುನಿಕೇಷನ್ ಇದೆ. ಏನೂ ಇರಲಾರ್ದಾಗ ಅಷ್ಟಾಗಿತ್ತಲ್ಲ, ಕಮ್ಯುನಿಕೇಷನ್ ಇಲ್ದಾಗ ಅಷ್ಟಾಗಿದೆ.
ಇದು ಏನಂದ್ರೆ ಇದನ್ನು ಅಪ್ಕೊಳ್ಳೋದೇ ಇರಲಿಕ್ಕೆ ಆಗಲ್ಲ ನಿಮಗೆ. ನಿಮಗೆ ಇದನ್ನು ಯಾವ ಕಾರಣಕ್ಕೆ ತಿರಸ್ಕಾರ ಮಾಡ್ಬೇಕು? ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡ್ತದೆ. ನೀನು ನಮಾಜ್ ಮಾಡಪ್ಪ, ನೀನು ಚರ್ಚಿಗೆ ಹೋಗು, ನೀನು ಗುರುದ್ವಾರಕ್ಕೆ ಹೋಗು, ನೀನು ಎಲ್ಲಾದರೂ ಹೋಗು, ಆದರೆ ಇಲ್ಲಿ ಬಂದಾಗ ನೀವು ಒಂದೇ ಇರ್ತೀಯ. ವೇದಾಗಮಗಳನ್ನು ಓದುವುದು, ಬಸವಣ್ಣ ಹೇಳ್ತಾರೆ, ವೇದಾಗಮಗಳನ್ನು ಓದುವುದು, ನುಡಿದಂತೆ ನಡೆಯುವುದು. ಪ್ರಾಬ್ಲಮ್ ಇಲ್ಲಿದೆ. ಎಲ್ಲ ಮನುಷ್ಯ ಒಂದ್ಮೇಲೆ ಇರು. ಎಲ್ಲಿದೆ? ಬಡ ಮುಸ್ಲಿಮರು, ಶ್ರೀಮಂತ ಮುಸ್ಲಿಮರು, ಬಡ ಕ್ರಿಶ್ಚಿಯನ್, ಶ್ರೀಮಂತ ಕ್ರಿಶ್ಚಿಯನ್ಸ್ ಇದ್ದಾರೆ, ಬಡ ಲಿಂಗಾಯತರು, ಶ್ರೀಮಂತ ಲಿಂಗಾಯತ ಇದ್ದಾರೆ. ಎಲ್ಲಿದೆ ಧರ್ಮ ಹೇಳ್ರಿ? ಬಡ ಹಿಂದೂಗಳು, ಶ್ರೀಮಂತ ಹಿಂದೂಗಳು ಇದ್ದಾರೆ. ಯಾವ ಧರ್ಮ ಅದ? ನೀವು ಅದೇ ಧರ್ಮ ತೊಗೊಳ್ರಿ, ಬಡವರು ಶ್ರೀಮಂತರು ಅದಾರ. ಮನುಷ್ಯ ಒಂದೇ ಆಗಬೇಕಲ್ಲ. ಬಸವಣ್ಣದ್ರು ಹೆಂಗೆ ಬಸವಣ್ಣ ಹೇಳ್ತಾರೆ? ಇಂದಿಂಗೆ ನಾಳಿಂಗೆ ಎಂದಡೆ ನಿಮ್ಮಾನೆ ನಿಮ್ಮ ಪ್ರಮಥ ರಾಣಿ, ನಿಮ್ಮ ರಾಣಿ ವಾಸದ ಆಣೆ ಕೊಡುತ್ತೆ. ಅನ್ನದೊಳಗೊಂದಗಳು, ಹೊನ್ನಿನೊಳಗೊಂದವರಿಗೆ ಯಾವ ರೀತಿಯಾಗಿ ಅವರು ನಿಮಗೆ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಅದನ್ನು ನಾವು ಸೀರೆ ಅಂದರೆ ಬಟ್ಟೆ, ಸೀರೆಯೊಳಗೊಂದು ಎಳೆಯ ಒಂದು ನೂಲು ಕೂಡ ನಾನು ನಾಳೆಗೆ ಬಯಸೋದಿಲ್ಲ, ಅನ್ನೋದ್ರೊಳಗೆ ಒಂದು ಅಗಳು ನಾಳೆಗೋಸ್ಕರ ಬಯಸೋದಿಲ್ಲ. ಅಂದರೆ ಇಡೀ ಸಮಾಜಕ್ಕೆ ಇದು ಈಕ್ವ್ಯಾಲಿಟಿ. ನಿಮ್ದು ಯಾವುದು ಹೊನ್ನಿನೊಳಗೊಂದು ಹೊರೆ ಇಲ್ಲ, ಹೊರಗಲ್ಗೆ ಹೆಸ್ತಾರಲ್ಲ ಒಂದು ಸಣ್ಣ ಕಣ, ನನಗೆ ನಾಳೆದು ಬೇಡ. ಸೀರೆಯೊಳಗೊಂದು ಒಂದು ಎಳೆ ಬಟ್ಟೆ, ಸೀರೆ ಅಂದರೆ ಬಟ್ಟೆ ಇಲ್ಲಿ ಬೇಡ. ಅನ್ನೋದ್ರೊಳಗೆ ಒಂದು ಅಗಳು ನಾಳೆಗೆ ನನಗೋಸ್ಕರ ಬೇಡ. ಅಂದ್ರೆ ಇದು ಏನು ದಾಸೋಹ ಪರಿಕಲ್ಪನೆ ಎಷ್ಟು ವಿಶಾಲ ಅದ. ಇದು ಅಲ್ಟಿಮೇಟ್ ರೀ. ಬಸವ ಫಿಲಾಸಫಿ ಈಸ್ ಅಲ್ಟಿಮೇಟ್.